ನಮಸ್ತೆ ಸ್ನೇಹಿತರೆ, ಪ್ರಕೃತಿಯ ಮಡಿಲಲ್ಲಿ ನಿಖರಾದ ಕಥೆಗಳಿಗೆ ಸ್ವಾಗತ. ಈಗ ನೋಡಿ, ನಾವು ಕೇಟರ್ ಮಾಡ್ತಿರೋದು ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟಲ್ಲಿ ಟು ದ ಮಿಡ್ಲ್ ಕ್ಲಾಸ್ ಇನ್ಕಮ್ ಗ್ರೂಪ್ಗೆ ಆಗೋ ರೀತಿಯಾಗಿರುವಂಥ ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟ್. ಇಫ್ ದ ಪ್ಲಾಟ್ ಕಾಸ್ಟ್ 12 lakhs ಆ್ಯಂಡ್ ಯು ಹ್ಯಾವ್ 3 lakhs, 25% ಆಫ್ ದ ಲ್ಯಾಂಡ್, ಓಕೆ, ನೀವು 9 lakhs ನಿಮಗೆ ಲೋನ್ ಸಿಗುತ್ತೆ. ಯು ವಿಲ್ ಗೆಟ್ ಎ ಟೈಮ್ ಫ್ರೇಮ್ ಆಫ್ ಅಬೌಟ್ 5 years, 60 months ಆರ್ whatever it is, whatever your income profile speaks, ಅದನ್ನು ನಾವು ಚೆಕ್ ಮಾಡಿ ನಿಮಗೆ ಆ ಲೋನ್ ಫೆಸಿಲಿಟಿ ಮಾಡಿಕೊಡ್ತೀವಿ. ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ತೀವಿ, ಸೆಕ್ಯೂರಿಟಿಯಾಗಿ ಅದು ಹೋಗುತ್ತೆ. ಓಕೆ, ಸೊ ನಿಮಗೆ ಆ ಪಾಯಿಂಟು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ. ಈಗ ಇನ್ನು ಕೆಲವರು ಇರ್ತಾರೆ, ಸರ್ ನನಗೆ ಇನ್ನೂ ಕಮ್ಮಿ ಬೆಲೆಗೆ ಸಿಗುವಂಥ ಪ್ರಾಜೆಕ್ಟ್ಗಳಿದೆಯಾ ಅಂತ. ವಿ ಹ್ಯಾವ್ ಗಾಟ್ ಪ್ಲಾಟ್ಸ್ ವೇರ್ ವಿ ಸೆಲ್ ಅಟ್ 150 rupees per square feet ಆಲ್ಸೋ. ಓಕೆ, ಅದು ಇನ್ನೂ ಕಮ್ಮಿ ಬೆಲೆಗೆ ಸಿಗುತ್ತೆ. ಸೇಮ್ 7.5 lakh, 8 lakhsಗೆ, 9 lakhsಗೆಲ್ಲ ನಿಮ್ಗೆ ಸೈಟ್ಗಳು ಸಿಗುವಂಥ ಎಲ್ಲ ಪ್ರಾವಿಷನ್ಸ್ ಇದೆ. ಆಮೇಲೆ ಪ್ಲ್ಯಾಂಟೇಷನ್ ಮಾಡೋದು, ಮೇಂಟೆನೆನ್ಸ್ ಮಾಡೋದು ಎಲ್ಲ ಆಪ್ಷನಲ್ ಥಿಂಗ್, ಏನಿಲ್ಲ. ಆಮೇಲೆ ನಿಮಗೆ ಎವ್ರಿ ಇಯರ್ ಮೇಂಟೆನೆನ್ಸ್ ಕಟ್ಟಬೇಕು ಅನ್ನೋ ಆಪ್ಷನ್ನು ಏನಿಲ್ಲ, ಕಂಪಲ್ಷನ್ ಏನಿಲ್ಲ. ಇಟ್ಸ್ ನಾಟ್ ಮ್ಯಾಂಡೇಟ್ರಿ. ಸೊ ಯು ಕ್ಯಾನ್ ಗೆಟ್ ಇಟ್ ರಿಜಿಸ್ಟರ್ಡ್, ಲೀವ್ ಇಟ್ ಫಾರ್ 1 or 2 years, ದೆನ್ ಪೂಲ್ ಯುವರ್ ಮನಿ, ದೆನ್ ಗೋ ಇನ್ ಟು ಪ್ಲಾಂಟೇಶನ್, ದೆನ್ ಗೋ ಇನ್ ಟು ದ ಡ್ರಿಪ್ ಇರಿಗೇಷನ್. ಆಲ್ ದೋಸ್ ಥಿಂಗ್ಸ್ ಯು ಕ್ಯಾನ್ ಡೂ ಇಟ್ ಅಟ್ ಎ ಲೇಟರ್ ಸ್ಟೇಜ್. ಓಕೆ, you are getting a property registered, that to a non-agricultural land registered, that itself is a big asset. Yes. And you know that I have explained that the worst scenario you are going to roughly get around 8% appreciation on year-on-year basis. This is an empirical evidence. Yes. Okay, ಇದು ಹೀಗೆ ಆಗುತ್ತೆ ಅಂತ ನಾವೇನು ಹೇಳೋಕ್ಕಾಗಲ್ಲ. ಬಟ್ ಯು ಮೇ ಗೆಟ್ ಮೋರ್ ಆಲ್ಸೋ. ಬಟ್ ಅವರ್ ಎಂಪಿರಿಕಲ್ ಎವಿಡೆನ್ಸ್ ಇನ್ ನಿಖರಾ ಈಸ್ ಮಲ್ಟಿಪಲ್ ಟೈಮ್ಸ್ ಇಟ್ ಹ್ಯಾಸ್ ಗ್ರೋನ್. ಓಕೆ, ನಾವು 15 ವರ್ಷದ ಹಿಂದೆ ಮಾಡಿರೋದಕ್ಕೂ ಇವಾಗೂ ದೇರ್ ಈಸ್ ಎ ಮಲ್ಟಿಪಲ್ ಗ್ರೋತ್ ಇನ್ ಆಲ್ ಪ್ರಾಜೆಕ್ಟ್ಸ್. ಓಕೆ, ಓಕೆ, ಸೊ ಫಾರ್ ವೇರಿಯಸ್ ರೀಸನ್ಸ್ ಐ ಹ್ಯಾವ್ ಎಕ್ಸ್ಪ್ಲೈನ್ಡ್ ಆಲ್ಸೋ. ಎಸೆನ್ಸ್ ಆಫ್ ಟೈಮ್ ಒಂದು, ಆ್ಯಂಡ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ ಬಂದಿರೋದು, ನ್ಯಾಷನಲ್ ಹೈವೇಸ್ ಬಂದಿರೋದು, ಜೊತೆಗೆ ನಮ್ಮ ಡೆವಲಪ್ಮೆಂಟು ಎಲ್ಲ ಒಂದಕ್ಕೊಂದು ಸೇರಿಕೊಂಡು ದಿಸ್ ಅಪ್ರಿಸಿಯೇಷನ್ ಹ್ಯಾಸ್ ಹ್ಯಾಪೆಂಡ್. ಓಕೆ, ಓಕೆ. ಆ್ಯಂಡ್ ಈಗ ಫ್ಯಾಮಿಲಿಲಿ ಕೆಲವು ಮೆಂಬರ್ಸ್ ಸೇರಿಕೊಂಡು ಒಟ್ಟಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಇಂಡಿವಿಜುವಲಿ ಒಬ್ಬರ ತುಂಬ ದುಡ್ಡಿರಲ್ಲ, ಬಟ್ ಎಲ್ಲರೂ ಸೇರಿ ಒಂದು ದೊಡ್ಡ ಪ್ಲಾಟನ್ನು ತೊಗೋಬೇಕು ಅಂತ ಆಸೆ ಪಡ್ತಾರೆ, ಅಥವಾ ಸ್ನೇಹಿತರು ಆಸೆ ಪಡ್ತಾರೆ. ಆಗ ತೊಗೊಂಡು ಅವರು ಒಂದು ವಿಲ್ಲಾನ್ ಕಟ್ಕೊಂಡು ಸುತ್ತ ಪ್ಲಾಂಟೇಶನ್ ಮಾಡೋ ಅವಕಾಶಗಳು ಕೂಡ ಇದೆಯಾ? ಅಂದರೆ ಜಾಯಿಂಟ್ ವೆಂಚರಲ್ಲೂ ಹೋಗ್ಬೋದಾ? 100% ಯು ಕ್ಯಾನ್ ಗೆಟ್ ದ ಪ್ರಾಪರ್ಟಿ ರಿಜಿಸ್ಟರ್ಡ್ ಇನ್ ಜಾಯಿಂಟ್ ನೇಮ್ಸ್. ದೇರ್ ಈಸ್ ನೋ ರೂಲ್ that you have to individually register. ಫ್ಯಾಮಿಲಿ ಮೆಂಬರ್ಸು ಮಾಡ್ಬೋದು, ಫ್ರೆಂಡ್ಸು ಮಾಡ್ಬೋದು, ಜಾಯಿಂಟಲ್ಲಿ ಮಾಡ್ಕೋಬೋದು. ಲೀಗಲ್ ಫಾರ್ಮ್ಯಾಲಿಟೀಸ್ ಇದೆ. ರಿಜಿಸ್ಟರ್ ಮಾಡಿಕೊಂಡು ಅಟ್ ಎ ಲೇಟರ್ ಸ್ಟೇಜ್ ಯು ಕ್ಯಾನ್ ಎಂಜಾಯ್ ಇಟ್ ಇನ್ ಎ ಕಾಮನ್ ವೇ, ಆರ್ ಯು ಕ್ಯಾನ್ ಸಬ್ಡಿವೈಡ್ ಇಟ್ ಅಟ್ ಎ ಲೇಟರ್ ಸ್ಟೇಜ್ ಡಿಪೆಂಡಿಂಗ್ ಆನ್ ಎ ಪರ್ಸನಲ್ ಮ್ಯೂಚುವಲಿ ಅಕ್ಸೆಪ್ಟಬಲ್ ಅಂಡರ್ಸ್ಟ್ಯಾಂಡಿಂಗ್. ಆ್ಯಂಡ್ ಕಮರ್ಷಿಯಲ್ ವೇಸ್ಗೂ ಅದನ್ನು ಯೂಸ್ ಮಾಡ್ಕೋಬೋದಾ? ಫಾರ್ ಎಕ್ಸಾಂಪಲ್ 10,000 square feet ತೊಗೊಂಡು ಅಲ್ಲೇ ರೆಸಾರ್ಟು, ಹೋಮ್ ಸ್ಟೇನೋ ಮಾಡಿ ಅಮ್ಯುನಿಟೀಸ್ನೆಲ್ಲ ಕೊಟ್ಟು ಅವರು ಯೂಸ್ ಮಾಡ್ಕೋಬೋದಾ? ಈಗ ಅಗ್ರಿಕಲ್ಚರಲ್ ಸ್ಟೇಟಸ್ಸಿಂದ ನಾನ್ ಅಗ್ರಿಕಲ್ಚರಲ್ ಸ್ಟೇಟಸ್ ಕನ್ವರ್ಷನ್ ಮಾಡಿದ್ಮೇಲೆ, ಓಕೆ, ಫಾರ್ ರೆಸಿಡೆನ್ಷಿಯಲ್ ಪರ್ಪಸ್ ದೇರ್ ಈಸ್ ನೋ ಫರ್ದರ್ ರಿಕ್ವೈರ್ಮೆಂಟ್ಸ್. ಯು ಕ್ಯಾನ್ ಟೇಕ್ ಎ ಬಿಲ್ಡಿಂಗ್ ಪ್ಲಾನ್ ಅಪ್ರೂವ್ಡ್ ಆ್ಯಂಡ್ ಯು ಕ್ಯಾನ್ ಗೆಟ್ ಇಟ್ ಸ್ಯಾಂಕ್ಷನ್ಡ್ ಆ್ಯಂಡ್ you can construct and enjoy. But if you are making a commercial venture out of it, appropriate department ನೀವು ಕಾಂಟ್ಯಾಕ್ಟ್ ಮಾಡಬೇಕು. Okay, for extra permissions. For example, I want to do something else. Say, as you said, some homestay martini. There is a separate entity will be there, a department will be there, government organization. You have to contact them, take a particular approval and do it. ಓಕೆ. ಆ್ಯಂಡ್ ಈಗ ವಿಲ್ಲಾ ಕಟ್ಟಿಸ್ಬೇಕು, ಅದು ಫಾರ್ಮ್ ಹೌಸ್ ಕಟ್ಟಿಸ್ಬೇಕು ಅಂತಂದರೆ 100-150 ಕಿಲೋಮೀಟರ್ ದೂರ ಇರುತ್ತೆ, ಇಲ್ಲಿಂದ ಓಡಾಡ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ದಟ್ ಈಸ್ ಆಲ್ಸೋ ಟೇಕನ್ ಕೇರ್ ಬೈ ನಿಖರಾ. ಆ ಥರದ್ದು ಡೆಫಿನೆಟ್ಲಿ ನಿಖರಾ ವಿಲ್ ಸಪೋರ್ಟ್ every dream of yours. Okay, under the absolutely available legal provisions of today. Local legal provisions ಏನಿದೆ ಅದರೊಳಗಡೆ ಏನು ಸಪೋರ್ಟ್ ಬೇಕಾದರೂ ನಾವು ನಿಖರಾಯಿಂದ ನಮ್ಮ ಪ್ಲಾಟ್ ಓನರ್ಸಿಗೆ ಮಾಡಿಕೊಡ್ತೀವಿ. ಬಿಕಾಸ್ ಅಲ್ಟಿಮೇಟ್ಲಿ ಪ್ಲಾಟ್ ಓನರ್ ಹ್ಯಾಸ್ ಟು ಗೆಟ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ನೀಡ್ ಆ್ಯಂಡ್ ಎ ಡ್ರೀಮ್. ದೀಸ್ 2 things ಆರ್ ಟು ಬಿ ಡೆಫಿನೆಟ್ಲಿ ಮ್ಯಾಚ್ಡ್. And it is not at a particular point of time, it is a continuous point of time ಅಲ್ಲಿ ಈ ಸರ್ವಿಸ್ ಸಿಗಬೇಕು. ದಟ್ಸ್ ವಾಟ್ ಎಕ್ಸಾಕ್ಟ್ಲಿ ವಿ ಕೀಪ್ ಆಸ್ ಎ ಫೋಕಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಿಖರಾದಲ್ಲಿ ಯಾವೆಲ್ಲ ಅಮ್ಯುನಿಟೀಸ್ಗಳು ಸಿಗುತ್ತೆ, ಆ್ಯಂಡ್ ಅಲ್ಲಿ ತೊಗೊಳೋದಕ್ಕೆ EMI ಆಪ್ಷನ್ ಇದೆಯಾ, ಈ ಥರದ ಲೀಗಲ್ ಫಾರ್ಮ್ಯಾಲಿಟೀಸ್ಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ಮುಂದಿನ ಎಪಿಸೋಡಲ್ಲಿ ಮತ್ತಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ನಮಸ್ಕಾರ. ನೆಮ್ಮದಿ ಹುಡುಕುವ ಮನಸ್ಸುಗಳಿಗೆ ನಿಖರಾ ಭಾರತ್ ಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್.